Yes, dear students, a warm welcome to Sankalpa Learning Solution. Let's continue the next session. The remaining concept about biotechnology, the principles and processes. Yesterday we already discussed the things, especially comes under biotechnology. Technology means so many techniques involved in the generation of few or whole good things which are helpful for our day to day life. Okay, ನಮ್ಮ ಡೇ ಟು ಡೇ ಲೈಫ್ಗೆ ಬೇಕಾಗಿರುವಂತ ಎಲ್ಲ ಏನು ಕಾಮನ್ ಥಿಂಗ್ಸ್ಗಳಿರ್ಬೋದು, ಎಸ್ಪೆಷಲಿ ಆಂಟಿಬಯೋಟಿಕ್ಸ್ ಇರ್ಬೋದು, ಇನ್ಸುಲಿನ್ ಇರ್ಬೋದು, ವ್ಯಾಕ್ಸಿನ್ ಇರ್ಬೋದು, ಅಥವಾ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಹೈಬ್ರಿಡ್ಸ್, ವೆಜಿಟೇಬಲ್ಸ್, ಫ್ರೂಟ್ಸ್ ಇರ್ಬೋದು. ಜೊತೆಗೆ ನಾವು ಈಗ ಪ್ಲಾಂಟೇಶನ್, ಎಸ್ಪೆಷಲಿ ಅಗ್ರಿಕಲ್ಚರ್ ಅಲ್ಲಿ ನಮ್ಗೆ ಯಾವ್ಯಾವ ಏರಿಯಾದಲ್ಲಿ ಏನೇನೆಲ್ಲ ಡ್ರಾಬ್ಯಾಕ್ಸ್ ಇದೆ, ತುಂಬಾ ಮಳೆ ಇಲ್ಲದೆ ಇರೋ ಕಾರಣ ಏನಾಗುತ್ತೆ, ಕೆಲವೊಂದ್ ಕಡೆ ನೀರಿರೋದಿಲ್ಲ ಅಂತ ಟೈಮಲ್ಲಿ ಯಾವ ಪ್ಲಾಂಟ್ಸ್ಗೆ ಯಾವ ತರ ವೆರೈಟಿಯಲ್ಲಿ ರೆಸಿಸ್ಟೆನ್ಸ್ ಬೇಕು, ಆ ಜಿಯೋಗ್ರಫಿಕಲ್ ಏರಿಯಾದಲ್ಲಿ ನಮ್ಗೆ ಏನೇನೆಲ್ಲ ಪ್ರಾಬ್ಲಮ್ ಇರುತ್ತೆ, ಆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ನ ನಾವು ಯಾವ್ದ್ರ ಥ್ರೂ ಯೂಸ್ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ದ DNA. ಅಲ್ಲಿ ನೋಡಿದಿರಲ್ವಾ, DNA ಲ್ಯಾಬೊರೇಟರಿಯಲ್ಲಿ ಇದನ್ನ ಜೀನ್ ಕಟಿಂಗ್ ಅಂಡ್ ಎಡಿಟಿಂಗ್ ಮಾಡಿ ಫೈನಲ್ ಆಗಿ ಪ್ಲಾಂಟ್ಸ್ ಅಥವಾ ಆನಿಮಲ್ಸ್ ಯಾವುದೇ ಇರ್ಬೋದು, ಸೊ ಅದಕ್ಕೆ ಇನ್ಸರ್ಟ್ ಮಾಡಿದಾಗ ವಿ ಕ್ಯಾನ್ ಈಸಿಲಿ ಗೆಟ್ ವಾಟ್ ಕೈಂಡ್ ಆಫ್ ಪ್ರಾಡಕ್ಟ್ that are especially very useful for human kind. ಅಂದ್ರೆ ಹ್ಯೂಮನ್ ಎಲ್ಲ ಮನುಷ್ಯ ಜಗತ್ನಲ್ಲಿ ಎಲ್ಲ ಕಡೆ ನಡೆಯುತ್ತೆ, ನಾಟ್ ಓನ್ಲಿ ಇನ್ ಇಂಡಿಯಾ. ಓಕೆ, ಸೊ ಲೆಟ್ಸ್ ಕಂಟಿನ್ಯೂ ದ ರಿಮೈನಿಂಗ್ ಕಾನ್ಸೆಪ್ಟ್ as well as the very important questions regarding this chapter. So, yes, sugar is converted into alcohol during fermentation due to the direct action of, ಅಲ್ವಾ, ಶುಗರ್ ಏನಾಗುತ್ತೆ, ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ದಟ್ ಮೀನ್ಸ್ ಸಿಂಪಲ್ ಶುಗರ್, ಸೇ ಫಾರ್ ಎಕ್ಸಾಂಪಲ್ C6H12O6, ಸೇ ಗ್ಲೂಕೋಸ್. ಡ್ಯೂರಿಂಗ್ ದ ಫರ್ಮೆಂಟೇಶನ್ ವಿತೌಟ್ ಆಕ್ಸಿಜನ್, ಫರ್ಮೆಂಟೇಶನ್ ಅಂದ್ರೆ ಏನು, ವಿತೌಟ್ ಆಕ್ಸಿಜನ್ ಇಟ್ ಪ್ರೊಡ್ಯೂಸಸ್ ಆಲ್ಕೋಹಾಲ್. ಆಲ್ಕೋಹಾಲ್ ಫಾರ್ಮುಲಾ ನೆನಪಿದೆಯಾ, ಕೆಮಿಸ್ಟ್ರಿ, C2H5OH ಅಲ್ವಾ. ಸೊ ದಿಸ್ ಇಸ್ ಅ ಆಲ್ಕೋಹಾಲ್. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ನೀವೇ ಹೇಳಬೇಕು. C2H5OH ಫಾರ್ಮುಲಾ ಕರೆಕ್ಟ್ ಇದೆಯಾ? ಎಸ್, ಅದನ್ನ ಫೈಂಡ್ ಔಟ್ ಮಾಡಿ. ಓಕೆ, ಆಲ್ಕೋಹಾಲ್ ಡ್ಯೂರಿಂಗ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ನಾವೇನ್ ಹೇಳ್ತೀವಿ, ದಟ್ ಈಸ್ ಫರ್ಮೆಂಟೇಶನ್. ಓಕೆ, it also releases plus carbon dioxide as a gas. So during the involvement of so many factors, this glucose is converted into alcohol and carbon dioxide as a gas with a proper temperature or involvement of microorganism or a concentration of sugar solution. ಅಂದ್ರೇನು, ತುಂಬಾ ಹೈಯೆಸ್ಟ್, say for example 10 ಗ್ರಾಮ್ ಕಾನ್ಸಂಟ್ರೇಟೆಡ್ ಶುಗರ್ ಇದೆ, ಅದಿದ್ರೆ ಮಾತ್ರ ಏನಾಗುತ್ತೆ, ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದೊಂದು ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಯಾವ ಕರೆಕ್ಟ್ ಆಗಿರೋ ಆಪ್ಷನ್ ಏನಾಗುತ್ತೆ, ಫರ್ಮೆಂಟೇಶನ್ ನಲ್ಲಿ ನಮ್ಗೆ ಆಲ್ಕೋಹಾಲ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಕೇಳಿದ್ದಾರೆ. ಡೈರೆಕ್ಟ್ ಆಕ್ಷನ್ ಅಂತ ಕೇಳಿರೋದು. ದೆನ್ ಎನ್ಸೈಮ್ ಝೈಮೇಸ್. ಸೊ ಟೆಂಪರೇಚರ್ ಇಸ್ ಆಲ್ಸೋ ವೆರಿ ಮಚ್ ಎಸೆನ್ಷಿಯಲ್ ಫಾರ್ ಫರ್ಮೆಂಟೇಶನ್. ಓಕೆ, ಆಲ್ಮೋಸ್ಟ್ ಆಲ್ 25 to 37 ಡಿಗ್ರಿ ಸೆಲ್ಸಿಯಸ್, ಇಷ್ಟು ರೇಂಜ್ ಅಲ್ಲಿ ಬೇಕಾಗುತ್ತೆ. ದೆನ್ ಮೈಕ್ರೋ ಆರ್ಗಾನಿಸಮ್, ಅಫ್ಕೋರ್ಸ್ ಮೈಕ್ರೋ ಆರ್ಗಾನಿಸಮ್ ಈಸ್ ಆಲ್ಸೋ ಇನ್ವಾಲ್ವ್ಡ್ ಇನ್ ದ ಫರ್ಮೆಂಟೇಶನ್. ನಾವೇನಾದ್ರೂ ಫರ್ಮೆಂಟೇಶನ್ ನ ಥ್ರೂ ಮೈಕ್ರೋ ಆರ್ಗಾನಿಸಮ್ ಮಾಡಿದ್ರೆ ನಮಗೆ ಮೈಕ್ರೋ ಆರ್ಗಾನಿಸಮ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದರ್ವೈಸ್ ದರ್ ಇಸ್ ನೋ ಸಚ್ ಥಿಂಗ್. ಕಾನ್ಸಂಟ್ರೇಷನ್ ಆಫ್ ಶುಗರ್, ಕಾನ್ಸಂಟ್ರೇಷನ್ ಮಾತ್ರ ಇಲ್ಲಿ ಮೇನ್ ರೋಲ್ ಪ್ಲೇ ಮಾಡೋದಿಲ್ಲ. ಹಾಗಾಗಿ enzyme zymase, which is essential for the fermentation alcohol, that is a product we are going to get in the industry. ಇಂಡಸ್ಟ್ರಿಯಲ್ಲಿ ನಮ್ಗೆ ಆಲ್ಕೋಹಾಲ್ ಎಲ್ಲಿಂದ ಬರುತ್ತೆ,
through the direct action of enzyme zymase. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವುದು ಇಲ್ಲಿ? ಎಂಜೈಮ್ ಝೈಮೇಸ್. ನೀವು ನಿಮ್ಮ ಲ್ಯಾಬೊರೇಟರಿಯಲ್ಲಿ ಆಲ್ಕೋಹಾಲ್ ಸ್ಪಿರಿಟ್ನೆಲ್ಲ ಯೂಸ್ ಮಾಡ್ತೀರಲ್ವಾ, ಈವನ್ ಹಾಸ್ಪಿಟಲ್ ಅಲ್ಲೂ ಕೂಡ ಹಾಗೇನೆ ಪ್ರಿಯಾರ್ ಇಂಜೆಕ್ಷನ್, ನಿಮ್ಗೆ ಇಂಜೆಕ್ಷನ್ ಮಾಡೋಕ್ಕಿಂತ ಮುಂಚೆ ಕಾಟನ್ ಅಲ್ಲಿ ಸ್ವಲ್ಪ ತಣ್ಣ ಅಂತ ಅನ್ಸುತ್ತೆ ನಿಮ್ಗೆ, ಅದನ್ನ ರಬ್ ಮಾಡ್ತಾರೆ ಹ್ಯಾಂಡ್ಗೆ ಅಥವಾ ಎಲ್ಲಿ ನಿಮ್ಗೆ ಇಂಜೆಕ್ಷನ್ ಕೊಡೋ ಏರಿಯಾ ಇದೆ ಅದನ್ನ ನೀಟಾಗಿ ರಬ್ ಮಾಡ್ತಾರೆ. ಯಾವ್ದ್ರಿಂದ ರಬ್ ಮಾಡ್ತಾರೆ? ಬೈ ಯೂಸಿಂಗ್ ಆಲ್ಕೋಹಾಲ್. ಈ ಆಲ್ಕೋಹಾಲ್ ಅನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ? ಲಾರ್ಜ್ ಸ್ಕೇಲ್ ಅಲ್ಲಿ ಬೈ ಯೂಸಿಂಗ್ ದ ಡೈರೆಕ್ಟ್ ಆಕ್ಷನ್ ಆಫ್ ಝೈಮೇಸ್ ಎನ್ಸೈಮ್. ಓಕೆನಾ? ಇದು ಡೈರೆಕ್ಟ್ ಆಗಿ ಸಿಗುತ್ತೆ, ಅವೈಲೇಬಲ್ ಇದೆ. ಝೈಮೇಸ್ ಎನ್ಸೈಮೇ ಅವೈಲೇಬಲ್ ಇರುತ್ತೆ. ಜಸ್ಟ್ ಯಾವುದು ಬೇಸ್ ಇರುತ್ತೆ ಆ ಬೇಸ್ನ ಆಡ್ ಮಾಡಿ ರಿಯಾಕ್ಷನ್ ಕಂಟಿನ್ಯೂಯೇಷನ್ಗೆ ನಮ್ಗೆ ಏನ್ ಬೇಕಾಗುತ್ತೆ? ಎಂಜೈಮ್ ಝೈಮೇಸ್. ಓಕೆ, ದಿಸ್ ಇಸ್ ಅ ಡೈರೆಕ್ಟ್ ಆಕ್ಷನ್ ಆಫ್ enzyme which convert easily glucose or simple sugar into alcohol. Okay, na? This is a very basic reaction which are going to give a very useful product in our day-to-day life. ನಮ್ಮ day-to-day ಲೈಫಿಗೆ ಬೆಳಗ್ಗೆಯಿಂದ ಸಂಜೆ ತನಕ ನೀವು ಹಾಸ್ಪಿಟಲ್ ಇದ್ರೆ ಆಲ್ಕೋಹಾಲ್ ಅಲ್ಲೇ ಇರಬೇಕಾಗುತ್ತೆ. ಓಕೆನಾ? ಎಸ್, ಯಾಕಂದ್ರೆ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ ಅಥವಾ ಇನ್ಫೆಕ್ಷನ್ ಮಾಡುವಂತ ಆರ್ಗ್ಯಾನಿಸಮ್ನ ನಾವು ಕಂಟ್ರೋಲ್ ಮಾಡಬೇಕು ಅಂತ ಆದ್ರೆ, ಇನ್ನೊಬ್ಬರಿಗೆ ಸ್ಪ್ರೆಡ್ ಆಗಬಾರ್ದು ಅಂತ ಆದ್ರೆ ಆಲ್ಕೋಹಾಲ್ನ ಯೂಸ್ ಮಾಡಬೇಕಾಗುತ್ತೆ. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ಆಲ್ಕೋಹಾಲ್. ಓಕೆ, ಅದರಿಂದ ಕಾಂಪ್ಲಿಕೇಶನ್ಸ್ ಇದೆ, ಇಲ್ಲ ಅಂತಲ್ಲ, ಬಟ್ ಅದನ್ನ ನಾವು ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕು ಅಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ a single strand of nucleic acid? Look at here, carefully observe the question. What is single strand of nucleic acid? Nucleic acid ಅಂದ್ರೆ ಏನು? DNA ಅಥವಾ RNA. ಓಕೆನಾ? ಇಲ್ಲಿ what is single strand of nucleic acid that tagged with a radioactive molecule called. ಇಲ್ಲಿ ನ್ಯೂಕ್ಲಿಕ್ ಆಸಿಡ್ ಏನ್ ಮಾಡಿದ್ದಾರೆ? ಅದ್ರ ಜೊತೆಗೆ ಒಂದು ಟ್ಯಾಗ್ ಮಾಡಿದ್ದಾರೆ. ಯಾವ್ದನ್ನ ಟ್ಯಾಗ್ ಮಾಡಿದ್ದಾರೆ? ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ ನ ಟ್ಯಾಗ್ ಮಾಡಿರುವಂತದ್ದು. ಓಕೆ, ಸೊ ಈ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಏನ್ ಮಾಡುತ್ತೆ? ಗ್ಲೋ ಆಗುತ್ತೆ. ಯಾವ್ದಾದ್ರು ಒಂದು ರಿಯಾಕ್ಷನ್ ಕಂಪ್ಲೀಟ್ ಆದ್ಮೇಲೆ ಏನಾಗುತ್ತೆ? ಗ್ಲೋ ಆಗುತ್ತೆ. ಹಾಗಾಗಿ ಆ ಒಂದು ಪರ್ಪಸ್, ಐಡೆಂಟಿಫಿಕೇಶನ್ ಪರ್ಪಸ್ ಏನ್ ಮಾಡ್ತಾರೆ? ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ ನ DNA ಆರ್ RNA ಜೊತೆಗೆ ಯೂಸ್ ಮಾಡ್ತಾರೆ. ಓಕೆ, ನ್ಯೂಕ್ಲಿಕ್ ಆಸಿಡ್ ಅಂತಂದ್ರೆ ಏನು? DNA ಆರ್ RNA. ಬಟ್ ಯು ಹ್ಯಾವ್ ಟು ಹ್ಯಾವ್ ದ ನಾಲೆಜ್ ದಟ್ which kind of the molecules are tagged with DNA ಜೊತೆಗೆ ಮಾತ್ರ ಮಾಡ್ತಾರಾ ಅಥವಾ RNA ಜೊತೆಗೆ ಮಾಡ್ತಾರಾ ಅಂತ ಹೇಳಿ ನೀವು ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಇರಬೇಕು. ನೋಡೋಣ ಏನಿದು ಆಪ್ಷನ್ಸ್ ಏನಿದೆ. ಜಸ್ಟ್ ವೆಕ್ಟರ್, ಸೆಲೆಕ್ಟಬಲ್ ಮಾರ್ಕರ್, ಪ್ಲಾಸ್ಮಿಡ್ ಅಂಡ್ ಪ್ರೋಬ್. ಓಕೆ, ಇಲ್ಲಿ ಏನಾಗಿದೆ? ವೆಕ್ಟರ್ ಅಂತಂದ್ರೇನು? ಇಟ್ಸ್ ಅ ಟೂಲ್, ಕಂಪ್ಲೀಟ್ ಆಗಿರೋ ಒಂದು ಜೀನ್, ಹೋಲ್ ಸರ್ಕಲ್ ಆಫ್ ಜೀನ್ ಇದು ವೆಕ್ಟರ್ಸ್ ಅಂತಂದ್ರೆ. ದೆನ್ ಸೆಲೆಕ್ಟಬಲ್ ಮಾರ್ಕರ್ ಅಂತಂದ್ರೆ ವೆರಿ ಮೈನ್ಯೂಟ್ ಪೀಸ್ ಆಫ್ ಜೀನ್ಸ್, ಇಷ್ಟೇ ಬೇಸ್ ಇರುತ್ತೆ, ಅದನ್ನ ಸೆಲೆಕ್ಟಬಲ್ ಮಾರ್ಕರ್ಸ್ ಅಂತ ಹೇಳ್ತೇವೆ. ದೆನ್ ಪ್ಲಾಸ್ಮಿಡ್ ಈಸ್ ಆಲ್ಸೋ ಸರ್ಕ್ಯುಲರ್ DNA, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ವಿಚ್ ಇಸ್ ಪ್ರೆಸೆಂಟ್ ಇನ್ ಬ್ಯಾಕ್ಟೀರಿಯಾ. ಓಕೆ, ಇಲ್ಲಿ ಏನ್ ಹೇಳಿರೋದು? ಸಿಂಗಲ್ ಸ್ಟ್ರಾಂಡ್ ಆಫ್ ನ್ಯೂಕ್ಲಿಕ್ ಆಸಿಡ್. ಓಕೆ, ಸ್ಟ್ರಾಂಡ್ ಅಲ್ಲ ಇದು, ಆಕ್ಚುಲಿ ಪೀಸ್ ಆಫ್ DNA. ಯಾವುದು? ಸೆಲೆಕ್ಟಬಲ್ ಮಾರ್ಕರ್. ವೆಕ್ಟರ್ ಕೂಡ ಏನಾಗುತ್ತೆ? ಹೋಲ್ ಸರ್ಕಲ್ ಆಫ್ DNA. ಇಲ್ಲಿ ಪ್ಲಾಸ್ಮಿಡ್ ಕೂಡ ಹೋಲ್ ಸರ್ಕಲ್ ಆಫ್ DNA, ಎಕ್ಸ್ಟ್ರಾ ಕ್ರೋಮೋಸೋಮಲ್ ಜೀನ್ ಅಂತ ಹೇಳ್ತೀವಿ ಪ್ಲಾಸ್ಮಿಡ್ಗೆ. ಸೊ ರಿಮೈನಿಂಗ್ ದ ಲಾಸ್ಟ್ ಆಪ್ಷನ್ ಇಸ್ ದ ಪ್ರೋಬ್. ಪ್ರೋಬ್ ಮೀನ್ಸ್ ವಿ ಆಲ್ರೆಡಿ ನೋ ದ್ಯಾಟ್ ಇಟ್ಸ್ ಅ ಸ್ಟ್ರಾಂಡ್, ಸ್ಮಾಲ್ ಸ್ಟ್ರಾಂಡ್ ಅಂತ ಹೇಳ್ತೀವಿ. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ probe which are already involved in the identification of the target molecule. ಇಲ್ಲೇನ್ ಯೂಸ್ ಆಗಿದೆ ಪ್ರೋಬ್ ಇಂದ? ಇದನ್ನ ನಾವು ಪ್ರೋಬ್ ಜೊತೆಗೆ
ರೇಡಿಯೋ ಆಕ್ಟಿವ್ ಮಾಲಿಕ್ಯೂಲ್ನು ಕೂಡ ಇನ್ಸರ್ಟ್ ಮಾಡ್ಬೋದು. ಇನ್ಸರ್ಟ್ ಮಾಡಿದಾಗ ಏನಾಗುತ್ತೆ, ನಮಗೆ ಜೀನ್ ಇಂಟ್ರಾಕ್ಷನ್ ಆದ್ಮೇಲೆ ಒಂದು ಸಿಗ್ನಲ್ ಕೊಡುತ್ತೆ ಥ್ರೂ ದ ಗ್ಲೋಯಿಂಗ್ ಪಾರ್ಟಿಕಲ್. ಸೊ ಫೈನಲ್ ಆಗಿ ನಾವು ಏನ್ ಮಾಡ್ಬೋದು, ಎಸ್ ಈ ಜೀನ್ ಏನಿದೆ ಕ್ಲೋನ್ ಆಗಿದೆ ಅಂತ ಹೇಳಿ ಐಡೆಂಟಿಫಿಕೇಶನ್ಗೆ ನಮ್ಗೆ ಈ ಪ್ರೋಬ್ ಅನ್ನೋದು ಹೆಲ್ಪ್ ಆಗುತ್ತೆ. ಹಾಗಾಗಿ ಅ ಸಿಂಗಲ್ ಸ್ಟ್ಯಾಂಡರ್ಡ್ ಆಫ್ ನ್ಯೂಕ್ಲಿಕ್ ಆಸಿಡ್, ಇಟ್ಸ್ ಅ DNA. ಓಕೆ, ಇಟ್ಸ್ ಏನದು ಸಿಂಗಲ್ ಸ್ಟ್ಯಾಂಡ್ ಆಫ್ DNA which is tagged with a radioactive molecule which are helpful in identification of particular target gene. ಇದ್ರಲ್ಲಾದ್ರೂ ಯೂಸ್ ಮಾಡ್ಬೋದು, ಅಥವಾ DNA ಲೈಬ್ರರಿ ಅಥವಾ cDNA ಲೈಬ್ರರಿ ಆರ್ ಜಿನೋಮಿಕ್ ಲೈಬ್ರರಿ ಅಲ್ಲೂ ಕೂಡ ನಾವೇನ್ ಮಾಡ್ಬೋದು, ಜೀನ್ ಆಫ್ ಇಂಟ್ರೆಸ್ಟ್ ನ ಥ್ರೂ ಯೂಸಿಂಗ್ ಪ್ರೋಬ್, ಜಸ್ಟ್ ಲೈಕ್ ಅ ಟಾರ್ಚ್ ಹೇಗೆ ಹೆಲ್ಪ್ ಮಾಡುತ್ತಲ್ಲ ನಮ್ಗೆ, ಏನು ನಮ್ಗೆ ಎಂಟೈರ್ ಬ್ಲ್ಯಾಕ್ ಅಥವಾ ಏನು ಬೆಳಕಿಲ್ದೇ ಇರುವಂತ ಜಾಗದಲ್ಲಿ ನಮ್ಗೆ ಟಾರ್ಚ್ ಹೇಗೆ ಹೆಲ್ಪ್ ಮಾಡುತ್ತೋ, ಇದು ಕೂಡ ಪ್ರೋಬ್ ಕೂಡ ನಮ್ಗೇನು ಗೊತ್ತಿರೋದಿಲ್ಲ ಅಂತ ಟೈಮಲ್ಲಿ ಈ ಪ್ರೋಬ್ ಏನ್ ಮಾಡುತ್ತೆ, ಹೆಲ್ಪ್ ಮಾಡ್ತಾ ಹೋಗುತ್ತೆ. ಓಕೆ, ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ, ಪ್ರೋಬ್ಸ್. ಓಕೆ, ಎಸ್. The microparticles coated with DNA to be bombarded with gene guns for transformation are composed of what? ಕ್ವಶನ್ ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇದು ಜೀನ್ ಗನ್ ಮೆಥಡ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಜೀನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಟೆಕ್ನಿಕ್ ಯಾವುದು, ಜೀನ್ ಗನ್ ಮೆಥಡ್. ಇಲ್ಲಿ ಡಿಸೈರ್ಡ್ ಪ್ಲಾಂಟ್ ಇದೆ, ಒಂದು ಹಾರ್ಡ್ ಸರ್ಫೇಸ್, ಇದು ಬೀಕರ್ ಅಥವಾ ಯಾವುದೇ ಒಂದು ಪೆಟ್ರಿಪ್ಲೇಟ್ ಅಂತ ಹೇಳ್ತೇವೆ ಇದಕ್ಕೆ. ಓಕೆ, ಈ ಪೆಟ್ರಿಪ್ಲೇಟ್ ಮೇಲೆ ನಮ್ಮ ಡಿಸೈರ್ಡ್ ಪ್ಲಾಂಟಿನ ಲೀಫ್ ನ ಇಟ್ಕೊಂಡು ಕಂಪ್ಲೀಟ್ ಆಗಿ ಇಲ್ಲಿ ಸೆಟ್ ಆಫ್ ಜೀನ್ಸ್ ಇರುತ್ತೆ, ನಮಗೆ ಸೆಟ್ ಆಫ್ ಜೀನ್ಸ್, ಅದ್ರ ಜೊತೆಯಲ್ಲಿ ಎಸ್ ಎಸ್ ಆಪ್ಷನ್ ಡಿ, ಎಸ್, ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಬಿಫೋರ್ ದ್ಯಾಟ್ ಇಲ್ಲೇನಾಗುತ್ತೆ, ಈ ಜೀನನ್ನ ಏನ್ ಮಾಡ್ತಾರೆ, ಒಂದಷ್ಟು ಪಾರ್ಟಿಕಲ್ಸ್ ಜೊತೆಗೇನೆ ಕಂಬೈನ್ ಮಾಡ್ತಾರೆ, ಯಾಕಂದ್ರೆ ಕರೆಕ್ಟ್ ಆಗಿ ಹೋಗಿ ಅಲ್ಲಿ ಪ್ಲೇಸ್ ಆಗ್ಬೇಕು. ಜೀನ್ಸ್ ಆರ್ ವೆರಿ, ಇಲ್ಲೇನಾಗುತ್ತೆ, ನಮ್ಗೆ ಡಿಸೈರ್ಡ್ ಜೀನ್ ಏನಿದೆ ತುಂಬಾ ಸ್ಮಾಲ್ ಮಾಲಿಕ್ಯೂಲ್ ಆಗಿರುತ್ತೆ, ಹಾಗಾಗಿ ಕರೆಕ್ಟ್ ಆಗಿ ಅಲ್ಲಿ ಹೋಗಿ ಪ್ಲೇಸ್ ಆಗ್ಬೇಕಲ್ವಾ ನಮ್ಮ ಡಿಸೈರ್ಡ್ ಪ್ರಾಡಕ್ಟ್ ಮೇಲೆ, ಯಾವ್ದಿದು ಲೀಫ್ ಇರ್ಬೋದು ಅಥವಾ ಪ್ಲಾಂಟ್ಸ್ ಇರ್ಬೋದು. ಸೊ ಅಲ್ಲಿ ಏನ್ ಮಾಡ್ತಾರೆ, ಇದ್ರ ಜೊತೆಗೆ ಜೀನ್ ಜೊತೆಗೆ ಗೋಲ್ಡ್ ಅನ್ನ ಅಥವಾ ಟಂಗಸ್ಟನ್ ಅನ್ನ ಕಂಬೈನ್ ಮಾಡ್ತಾರೆ. ಓಕೆ, ಹಾಗಾಗಿ ಈ ಕ್ವಶನ್ ಏನ್ ಹೇಳಿರುವಂತದ್ದು, ಮೈಕ್ರೋ ಪಾರ್ಟಿಕಲ್ಸ್ ಕೋಟೆಡ್ ವಿತ್, ಇಲ್ಲಿ ನೋಡಿ ಇದು ಜೀನ್ ಅನ್ನ ಮೈಕ್ರೋ ಪಾರ್ಟಿಕಲ್ಸ್ ಅಂತ ಹೇಳ್ತೀವಿ, ಕೋಟೆಡ್ ವಿತ್ DNA ಟು ಬಿ ಬೊಂಬಾರ್ಡೆಡ್. ಯಾವ ಜೀನ್ ಅನ್ನ ಇನ್ಸರ್ಟ್ ಮಾಡಬೇಕು ಪ್ಲಾಂಟ್ ಅಲ್ಲಿ, ಜೀನ್ ಗನ್ ಅಲ್ಲಿ ಯಾವ್ದ್ರ ಜೊತೆಗೆ ಟ್ಯಾಗ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್. ಹಾಗಾಗಿ ಇಟ್ಸ್ ಸಿಲ್ವರ್ ಆರ್ ಪ್ಲಾಟಿನಮ್ ಆರ್ ಜಿಂಕ್, ಸಿಲಿಕಾನ್ ಆರ್ ಪ್ಲಾಟಿನಮ್, ಗೋಲ್ಡ್ ಆರ್ ಟಂಗಸ್ಟನ್. ಇಟ್ಸ್ ಕರೆಕ್ಟ್ ಆನ್ಸರ್ ಗೋಲ್ಡ್ ಆರ್ ಅ ಟಂಗಸ್ಟನ್. ಲುಕ್ ಎಟ್ ಹಿಯರ್, ದಿಸ್ ಇಸ್ ಅ ಪ್ರೊಸೀಜರ್. ಹೀಗೆ ಇರುತ್ತೆ, ನಮ್ಮ ಡಿಸೈರ್ಡ್ DNA ಇದೆಯಲ್ವಾ, DNA ಜೊತೆಗೆ ಗೋಲ್ಡ್ ಪಾರ್ಟಿಕಲ್ಸ್ ನ ಮಿಕ್ಸ್ ಮಾಡ್ತಾರೆ. ಫೈನಲಿ ಏನಾಗುತ್ತೆ, ಈ ಗೋಲ್ಡ್ ಪಾರ್ಟಿಕಲ್ಸ್ ಜೊತೆಗೆ ಇಲ್ಲಿ ಸ್ಪ್ರಿಂಗ್ ತರ ಆಕ್ಷನ್ ಅಲ್ಲಿ ಈ ಗೋಲ್ಡ್ ಪಾರ್ಟಿಕಲ್ಸ್ ನ ಅದು ರೌಂಡ್ ಅಪ್ ಮಾಡ್ಕೊಳ್ಳುತ್ತೆ. ಸೊ ನಾವು ಆವಾಗ ಇದನ್ನ ನಾವೇನ್ ಹೇಳ್ತೀವಿ, DNA ಗೋಲ್ಡ್ ನ್ಯಾನೋಪ್ಲೆಕ್ಸ್ ಅಂತ ಹೇಳ್ತೀವಿ. ಈ ಗೋಲ್ಡ್ ಏನಿರುತ್ತೆ ನ್ಯಾನೋ ಪಾರ್ಟಿಕಲ್, ತುಂಬಾ ಮೈನ್ಯೂಟ್ ಇರುತ್ತೆ, 10⁻⁹ ಇಷ್ಟು ಕ್ವಾಂಟಿಟಿಯಲ್ಲಿ, ಇಷ್ಟು ಸೈಜ್ ಅಲ್ಲಿ ಅದನ್ನ ರೆಡಿ ಮಾಡ್ತಾರೆ. ಓಕೆ, ಸೊ ಫೈನಲಿ ಏನ್ ಮಾಡ್ತಾರೆ, ನಮ್ಗೆ ಡಿಸೈರ್ಡ್ ಸೆಲ್ ಯಾವ್ದಿದೆ, ಐದರ್ ಪ್ಲಾಂಟ್ ಅಥವಾ ಆನಿಮಲ್ಸ್, ಅದನ್ನ ಈ ಜೀನ್ ಗನ್ ಜೊತೆಗೆ ಥ್ರೂ ದ ಹೆಲ್ಪ್ ಆಫ್ ಗನ್, ಇಲ್ಲಿ ನೋಡಿ ಈ ಪಾರ್ಟಿಕಲ್ಸ್ ಇದೆ, ಗೋಲ್ಡ್ ಪಾರ್ಟಿಕಲ್ಸ್ ಏನಿರುತ್ತಲ್ಲ, ನೀಟಾಗಿ ಶೂಟ್ ಮಾಡ್ತಾರೆ. ಸೊ ಆ ಸೆಲ್ ಒಳಗಡೆಗೆ ಇಂಪ್ಲಿಮೆಂಟ್ ಆಗುತ್ತೆ. ಓಕೆ, ದಿಸ್ ಇಸ್ ಅ ಬೊಂಬಾರ್ಡ್ಮೆಂಟ್ ವಿತ್ ಗೋಲ್ಡ್ ಪಾರ್ಟಿಕಲ್. ಓಕೆ, ಎಸ್. Yes, very good, excellent. It's a D. Yeah.
Let's continue the next question. What is the purpose of polyethylene glycol method? It's also referred as PEG, or polyethylene glycol method. It's a chemical method of gene transfer. ಓಕೆ, ಹಾಗಾದ್ರೆ ಇಲ್ಲೇನು ಯಾವ ಪರ್ಪಸ್ಗೋಸ್ಕರ ಪಾಲಿಇಥಿಲಿನ್ ಗ್ಲೈಕಾಲ್ ಮೆಥಡ್ ನ ಪ್ರಿಫರ್ ಮಾಡ್ತೀವಿ ಅಂತ ಕೇಳಿರುವಂಥದ್ದು. ಫಾರ್ ಅ ಬಯೋಡಿಸೈಲ್ ಪ್ರೊಡಕ್ಷನ್, ಸೀಡ್ಲೆಸ್ ಫ್ರೂಟ್ ಪ್ರೊಡಕ್ಷನ್, ಎನರ್ಜಿ ಪ್ರೊಡಕ್ಷನ್ ಫ್ರಮ್ ಸೀವೇಜ್, ಆರ್ ಲಾಸ್ಟ್ ಆಪ್ಷನ್ gene transfer without a vector. So many methods are there to transfer a gene. ಒಂದು ನಮ್ಮ ಡಿಸೈರ್ಡ್ ಜೀನ್ ಏನಿದೆ, ಒಂದು ಹೋಸ್ಟ್ಗೆ, ಹೋಸ್ಟ್ ಅಂದ್ರೆ ಏನು, ಐದರ್ ಬ್ಯಾಕ್ಟೀರಿಯಾ ಇರ್ಬೋದು, ಆನಿಮಲ್ಸ್ ಇರ್ಬೋದು, ಓಕೆ, ಅಥವಾ ಪ್ಲಾಂಟ್ಸ್ ಇರ್ಬೋದು. ಈ ಹೋಸ್ಟ್ ಅಂತ ಹೇಳ್ತೀವಿ ಇದಕ್ಕೆ. ಯಾವ ಹೋಸ್ಟ್ಗೆ ನಾವು ಇನ್ಸರ್ಟ್ ಮಾಡಬೇಕೋ ಅದನ್ನ ಜೀನ್ ಟ್ರಾನ್ಸ್ಫರ್ ಅಂತ ತುಂಬಾ ಮೆಥಡ್ಸ್ಗಳಿದೆ, ಟೆಕ್ನಿಕ್ಸ್ ಇದೆ. ಹಾಗಾಗಿ ಇಲ್ಲಿ ಕೆಮಿಕಲ್ ಮೆಥಡ್ ಕೂಡ ಒಂದು ಇದೆ. ಈ ಪಾಲಿಇಥಿಲಿನ್ ಗ್ಲೈಕಾಲ್ ಅನ್ನೋ ಮೆಥಡ್ ಏನಿದೆ, ಕೆಮಿಕಲ್ ಮೆಥಡ್ ಏನಿದೆ, ಇದನ್ನ ಜೀನ್ ಟ್ರಾನ್ಸ್ಫರ್ ಮಾಡೋದಕ್ಕೆ ವಿತೌಟ್ ಯೂಸಿಂಗ್ ಅ ವೆಕ್ಟರ್. ವೆಕ್ಟರ್ ಅಂದ್ರೆ ಏನು, PBr322 EcoR1 ಅಲ್ವಾ, ಕೆಲವೊಂದಷ್ಟು TI ಪ್ಲಾಸ್ಮೇಟ್ಸ್ ತುಂಬಾ ವೆಕ್ಟರ್ಸ್ ಇದೆ. ಟೈಪ್ ಆಫ್ ವೆಕ್ಟರ್ ನ ಯೂಸ್ ಮಾಡ್ಕೊಳ್ದೇನೆ ವಿತ್ ದ ಹೆಲ್ಪ್ ಆಫ್ ದ ಕೆಮಿಕಲ್ ವಿ ಆರ್ ಗೋಯಿಂಗ್ ಟು ಟ್ರಾನ್ಸ್ಫರ್ ದ ಡಿಸೈರ್ಡ್ ಜೀನ್ ಇನ್ ಟು ದ ಹೋಸ್ಟ್ ಸೆಲ್. ಹಾಗಾಗಿ ಕರೆಕ್ಟ್ ಆಗಿರೋ ಆನ್ಸರ್ ಯಾವ್ದಿಲ್ಲಿ, ಜೀನ್ ಟ್ರಾನ್ಸ್ಫರ್ ವಿತೌಟ್ ಅ ವೆಕ್ಟರ್. ಇಲ್ಲಿ ಬಯೋಡಿಸಾಲ್ ಪ್ರೊಡಕ್ಷನ್ ಅಲ್ಲ, ಸೀಡ್ಲೆಸ್ ಫ್ರೂಟ್ ಪ್ರೊಡಕ್ಷನ್ ಕೂಡ ಅಲ್ಲ, ಎನರ್ಜಿ ಪ್ರೊಡಕ್ಷನ್ ಫ್ರಮ್ ಸೀವೇಜ್ ಕೂಡ ಅಲ್ಲ. ಹಾಗಾಗಿ ಕರೆಕ್ಟ್ ಆಗಿರೋದು ಯಾವುದು, ಜೀನ್ ಟ್ರಾನ್ಸ್ಫರ್ ವಿತೌಟ್ ಅ ವೆಕ್ಟರ್. ಲುಕ್ ಇಟ್ ಹಿಯರ್, ದಿಸ್ ಇಸ್ ಅ ಪ್ರೊಸೀಜರ್. ಇಲ್ಲಿ ಏನ್ ಮಾಡ್ತಾರೆ, ನಾರ್ಮಲ್ ಸೆಲ್, ಆನಿಮಲ್ ಸೆಲ್ಸ್ ಅನ್ನ ಅಥವಾ ಪ್ಲಾಂಟ್ ಸೆಲ್ಸ್ ಅನ್ನ ಏನ್ ಮಾಡ್ತಾರೆ, ಕಂಪ್ಲೀಟ್ ಆಗಿ ಔಟರ್ ಸೆಲ್ ಮೆಂಬ್ರೇನ್ ನ ರಿಮೂವ್ ಮಾಡ್ತಾರೆ with the help of the chemical treatment. Also the enzyme digestion. This is referred as a protoplast. Okay, protoplast. After protoplast production, the chemical is treated. The protoplast is treated with a chemical PEG, polyethylene glycol, in a test tube. Okay, with the help of this chemical, the entire desired gene also present in a same test tube. ಇಲ್ಲಿ ಪ್ರೋಟೋಪ್ಲಾಸ್ಟ್ ಕೂಡ ಇರುತ್ತೆ, ಡಿಸೈರ್ಡ್ ಜೀನ್ ಕೂಡ ಒಂದೇ ಸೇಮ್ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುತ್ತೆ. ಫೈನಲ್ ಆಗಿ ಅದನ್ನ ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ವಿತ್ ಹೆಲ್ಪ್ ಆಫ್ ದ ಪಾಲಿಇಥಿಲಿನ್ ಗ್ಲೈಕಾಲ್, ದ ಡಿಸೈರ್ಡ್ ಜೀನ್ ಈಸ್ ಡೈರೆಕ್ಟ್ಲಿ ಇನ್ಸರ್ಟೆಡ್ ಇನ್ ಅ ಪ್ರೋಟೋಪ್ಲಾಸಮ್ ಅಥವಾ ಪ್ರೋಟೋಪ್ಲಾಸ್ಟ್. ಅಲ್ಲಿ ಏನ್ ಮಾಡ್ತೀವಿ ನಾವು, ಸೆಲ್ ವಾಲ್ ಅನ್ನ ಕಂಪ್ಲೀಟ್ ಆಗಿ, ಸೆಲ್ ವಾಲ್ ಅಥವಾ ಸೆಲ್ ಮೆಂಬ್ರೇನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿರ್ತೀವಿ. ಫೈನಲ್ ಆಗಿ ಏನಾಗುತ್ತೆ, ಈ ಜೀನ್ ಏನಾಗುತ್ತೆ, ಸೆಲ್ ಒಳಗಡೆಗೆ ಇನ್ಸರ್ಟ್ ಆಗುತ್ತೆ. ಅದನ್ನ ನಾವು ಹೇಗೆ ಸ್ಕ್ರೀನ್ ಮಾಡ್ತೀವಿ, ವಿತ್ ದ ಹೆಲ್ಪ್ ಆಫ್ ದ ಸೆಲೆಕ್ಟಿವ್ ಮೀಡಿಯಾದ ಮೇಲೆ ಅದನ್ನ ಗ್ರೋ ಮಾಡಿದಾಗ, ಸೆಲ್ ಕಲ್ಚರ್ ಮಾಡಿದಾಗ ಯಾವ್ದೆಲ್ಲ ಕರೆಕ್ಟ್ ಆಗಿ ಟ್ರಾನ್ಸ್ಫಾರ್ಮ್ ಆಗಿದೆ ಅದು ನೀಟಾಗಿ ಗ್ರೋ ಆಗುತ್ತೆ, ಯಾವ್ದು ಆಗಿರೋದಿಲ್ವೋ ಅದು ಗ್ರೋ ಆಗೋದಿಲ್ಲ. ಅರ್ಥ ಆಯ್ತಾ? ಹೀಗೆ ಸೆಲೆಕ್ಷನ್ ನಡೀತಾ ಹೋಗುತ್ತೆ. ಜೀನ್ ಟ್ರಾನ್ಸ್ಫರ್ ಅಥವಾ ಕ್ಲೋನಿಂಗ್ ಪ್ರೊಸೀಜರ್ ಈ ತರ ನಡೀತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಮೆಥಡ್ ಆಫ್ ಕೆಮಿಕಲ್ ಟ್ರೀಟ್ಮೆಂಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಡಿಸೈರ್ಡ್ ಜೀನ್ ವಿತೌಟ್ ಯೂಸಿಂಗ್ ಎನಿ ವೆಕ್ಟಾರ್ಸ್. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್. Which of the following is a molecular scissor? Which of the following is a molecular scissor? Molecular scissor ಎಂದ್ರೇನು? Just like a scissor. ನೀವು ಕ್ರಾಫ್ಟ್ ಮಾಡುವಾಗ ಕಟ್ ಅಂಡ್ ಪೇಸ್ಟ್ ಮಾಡ್ತಿರಲ್ವಾ, ಮಾಲಿಕ್ಯುಲರ್ ಅಂದ್ರೇನು? ಸಿಂಪಲ್ ಆಗಿ ಜೀನ್ಸ್. ಜೀನ್ಸ್ is nothing but DNA. Yes, who is giving answer? Yes, very good. It's all of these. That means ಇಲ್ಲಿ ಏನಾಗುತ್ತೆ, EcoR1 ಕೂಡ ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತಾನೆ ಯೂಸ್ ಆಗುವಂಥದ್ದು. ದೆನ್ ಹಿಂಟ್ 3 BAM H1 or H2. Okay, all these three system or otherwise molecular constructions are nothing but
It acts like a restriction enzyme which are using as a molecular seizure. ಈಗ ಯಾವುದೇ ಒಂದು ಡಿಸೈರ್ಡ್ ಜೀನ್ ಅನ್ನ ಕಟ್ ಮಾಡಬೇಕು ಯಾವುದೋ ಒಂದು ಪೊಸಿಷನ್ ಅಲ್ಲಿ ಅಂತಂದ್ರೆ ಯಾವ ಬೇಸಿಸ್ ಮೇಲೆ, ಇದು ಬ್ಯಾಕ್ಟೀರಿಯಾ ಈಕೋಲೈಂದ ಆಗಿರುವಂತದ್ದು. ಕೆಲವೊಂದೆಲ್ಲ ನಿಮ್ಗೆ ಡಿಸೈರ್ಡ್ ಜೀನ್ ಇರುತ್ತೆ, ಸೊ ಅದಕ್ಕೆ ಕೆಲವೊಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಸ್ ಬೇಸಿಸ್ ಮೇಲೆ ನಾವು ಈ ಎನಿ ಒನ್ ಮಾಲಿಕ್ಯುಲರ್ ಸೀಸರ್ನ ಸೆಲೆಕ್ಟ್ ಮಾಡಿಕೊಂಡು ಈ DNA ನ ಕಟ್ ಮಾಡ್ತೀವಿ. ಓಕೆ, ಆಲ್ ಆಫ್ ದೀಸ್ ಆರ್ ಕನ್ಸಿಡರ್ ಆಸ್ ಎ molecular seizures. Okay, yes, very good, excellent. Next question. In which DNA sequences does the restriction enzyme EcoR1 always cleave the nitrogen sequences? In which DNA sequence ಇಲ್ಲಿ ಏನ್ ಮಾಡುತ್ತೆ, EcoR1 ಅಂತ ಹೇಳಿದ್ದಾರೆ. EcoR1 ಅಂತಂದ್ರೇನು, ಇಟ್ಸ್ ಅ ರಿಸ್ಟ್ರಿಕ್ಷನ್ ಎನ್ಸೈಮ್. ಇದೇನ್ ಮಾಡುತ್ತೆ, ನೈಟ್ರೋಜನ್ ಬೇಸ್. ಈಗ ಆಲ್ರೆಡಿ ನಾವು DNA ಅಂತ ಹೇಳಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನೈಟ್ರೋಜನ್ ಬೇಸಸ್ ಇರುತ್ತೆ. G ಇರ್ಬೋದು, C ಇರ್ಬೋದು, T ಇರ್ಬೋದು. ಓಕೆ, ಗಾನಿನ್, ಸೈಟೋಸಿನ್, ಅಡಿನಿನ್. ಈ EcoR1 ಇದ್ರದ್ದೇ ಆದ ಒಂದು ಪ್ಯಾಟರ್ನ್ ಇದೆ, ಎಲ್ಲಾ ಕಡೆಗೆ ಹೋಗಿ ಅದು ಕಟ್ ಮಾಡಲ್ಲ, ಯಾವ ಸೀಕ್ವೆನ್ಸ್ ಅಲ್ಲಿ ಮಾತ್ರ ಕಟ್ ಮಾಡುತ್ತೆ ಅಂತ ಕೇಳಿರುವಂತದ್ದು. ಆಪ್ಷನ್ಸ್ AA, GCTT, ಓಕೆ, ಅಡೆನಿನ್ ಅಡೆನಿನ್, ಗ್ವಾನಿನ್, ಸೈಟೋಸಿನ್ ಅಂಡ್ ಥೈಮಿನ್ ಥೈಮಿನ್ ಸೀಕ್ವೆನ್ಸಸ್ ಅಲ್ಲಿ. ನೆಕ್ಸ್ಟ್ ಗ್ವಾನಿನ್ ಗ್ವಾನಿನ್, ಅಡೆನಿನ್, ಥೈಮಿನ್, ಸೈಟೋಸಿನ್ ಅಂಡ್ ಸೈಟೋಸಿನ್. ಥರ್ಡ್ ಆಪ್ಷನ್ guanine, adenine, adenine, thymine, thymine, cytosine. And then thymine, guanine, guanine, cytosine, cytosine, and then adenine. There are 4 options are there. Look at here. EcoR1 has a particular character or a particular feature. They are always cut the DNA from 5' to 3' ಡೈರೆಕ್ಷನ್. ಇಲ್ಲಿ ಏನ್ ಮಾಡುತ್ತೆ, EcoR1 ಮನ್ಸಿಗೆ ಬಂದಿರೋ ತರ ಎಲ್ಲಿ ಬೇಕಂದ್ರಲ್ಲಿ ಕಟ್ ಮಾಡಲ್ಲ. ಅದರ ಡೈರೆಕ್ಷನ್ ಇದೆ, ಡೈರೆಕ್ಷನ್ ಏನು, 5' to 3' ಡೈರೆಕ್ಷನ್, ನಾಟ್ ಎಟ್ ಆಲ್ 3' to 5' ಡೈರೆಕ್ಷನ್. ಯಾವಾಗ್ಲೂ ಈ ಡೈರೆಕ್ಷನ್ ಅಲ್ಲಿ, ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಅಲ್ಲ, ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಕಟ್ ಮಾಡಲ್ಲ ಯಾವುದು, EcoR1 ಯಾವಾಗ್ಲೂ ಸ್ಟ್ರೇಟ್. ಓಕೆ, ಇದನ್ನ ನಾವು ಕ್ಲಾಕ್ ವೈಸ್ ಅಂತ ಹೇಳ್ತೀವಿ, ಇದನ್ನ ಆಂಟಿ ಕ್ಲಾಕ್ ವೈಸ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ನಮ್ಗೆ ಈ ಆಪ್ಷನ್ ಅಲ್ಲಿ ಕೊಟ್ಟಿರೋದೇನು, ನೈಟ್ರೋಜನ್ ಸೀಕ್ವೆನ್ಸಸ್ ಇಲ್ಲಿ ಯಾವುದು, 5'. ಇಟ್ಸ್ ಗಾನಿನ್, ಆಲ್ವೇಸ್, ಎಡೆನಿನ್ ಎಡೆನಿನ್, ಥೈಮಿನ್ ಥೈಮಿನ್ ಅಂಡ್ ದೆನ್ ಸೈಟೋಸಿನ್. ಸೊ ಇಲ್ಲಿ ಈ ಡೈರೆಕ್ಷನ್ ಅಲ್ಲಿ ಕಟ್ ಮಾಡಿದ್ರೆ ಅಗೇನ್ EcoR1 also cut the 5' ಡೈರೆಕ್ಷನ್ ಅನದರ್ ಸ್ಟ್ರಾಂಡ್. ಯಾಕಂದ್ರೆ DNA ಅನ್ನೋದು ಡಬಲ್ ಸ್ಟ್ರಾಂಡೆಡ್, ಹಾಗಾಗಿ ಎಲ್ಲಿ 5' ಇಂದ ಕಂಟಿನ್ಯೂ ಆಗುತ್ತೆ ಅಲ್ಲಿ ಕೂಡ ಇದೇ ತರ ಆಪ್ಷನ್, ಅಂದ್ರೆ ಇದೇ ಸೀಕ್ವೆನ್ಸ್ ನ ಕಟ್ ಮಾಡ್ತಾ ಹೋಗುತ್ತೆ. ಓಕೆ, ಅಡೆನಿನ್ ಅಡೆನಿನ್, ಥೈಮಿನ್ ಥೈಮಿನ್. ಹಾಗಾದ್ಮೇಲೆ ಏನ್ ಬೇಸ್ ಪೇರ್ ಇಲ್ಲಿ ನಮ್ಗೆ ಸಿಗ್ತಾ ಇದೆ, ಲುಕ್ ಎಟ್ ಹಿಯರ್. ಓಕೆ, ಹೀಗೆ ಸಿಗ್ತಾ ಇರುವಂತದ್ದು, ಹೀಗೆ ಸಿಗುತ್ತೆ. ಓಕೆ, ಇದನ್ನ ನಾವೇನ್ ಹೇಳ್ತೀವಿ, EcoR1 ಸ್ಟೈಲ್ ಆಫ್ ಕಟಿಂಗ್ ಆಫ್ ಜೀನ್ ಅಂತ ಹೇಳ್ತೀವಿ. ಓಕೆ, ಯಾವಾಗ್ಲೂ ಕೂಡ ನೈಟ್ರೋಜನ್ ಸೀಕ್ವೆನ್ಸಸ್ ನ ಯಾವ ಡೈರೆಕ್ಷನ್ ಅಲ್ಲಿ, ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಇದನ್ನ ಡೈರೆಕ್ಷನ್ ಅಲ್ಲಿ ಕ್ಲೀವ್ ಮಾಡುತ್ತೆ, ಇದನ್ನ ಕ್ಲೀವಿಂಗ್ ಅಂತ ಹೇಳ್ತೀವಿ ಅಥವಾ ಕಟ್ ಅಂತ ಹೇಳ್ತೀವಿ. ಇಟ್ಸ್ ಆಲ್ವೇಸ್ ಕಟ್ ದ DNA or cleave the DNA from 5' to 3' direction. Okay, so during the condition, during the cutting, what will generate, ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಕಟ್ ಆದ್ಮೇಲೆ EcoR1 ಏನಿದೆ, ಮಾಲಿಕ್ಯುಲರ್ ಸಿಸರ್ ಕಟ್ ಆದ್ಮೇಲೆ ಜೀನ್ ಅಲ್ಲಿ ಯಾವ ತರ ಪೊಸಿಷನ್ ಕ್ರಿಯೇಟ್ ಆಗುತ್ತೆ, ಮೇಜರ್ ಆಗಿ ಸ್ಟಿಕಿ ಎಂಡ್ಸ್ ಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲೇ ಇದೆ ಅಂದ್ರೆ ಇದನ್ನ ನಾವೇನ್ ಹೇಳ್ತೀವಿ, ಸ್ಟಿಕಿ ಎಂಡ್ಸ್ ಅಂತ ಹೇಳ್ತೀವಿ. ಎರಡು
ಏರಿಯಾದಲ್ಲಿ ಸ್ಟಿಕ್ಕಿ ಎಂಡ್ಸ್ ಅಂದ್ರೆ ಏನು, ವಿ ಕ್ಯಾನ್ ಸ್ಟಿಕ್ ಎನಿ ಕೈಂಡ್ ಆಫ್ ದ ಜೀನ್, ಡಿಸೈರ್ಡ್ ಜೀನ್ ಅನ್ನ ನಾವು ವಿತ್ ಹೆಲ್ಪ್ ಆಫ್ ದ ಲೈಗೇಸ್ ಎನ್ಸೈಮ್ ಏನ್ ಮಾಡ್ಬೋದು, ಸ್ಟಿಕ್ ಮಾಡ್ತಾ ಹೋಗ್ಬೋದು ಅಥವಾ ಪೇಸ್ಟ್ ಮಾಡ್ತಾ ಹೋಗ್ಬೋದು, ಜಸ್ಟ್ ಲೈಕ್ ಅ ಕ್ರಾಫ್ಟ್. ಓಕೆ, ಹಾಗಾಗಿ ಇದನ್ನ ನಾವ್ ಏನ್ ಹೇಳ್ತೀವಿ, ಸ್ಟಿಕ್ಕಿ ಎಂಡ್ಸ್ ಅಂತ ಹೇಳ್ತೀವಿ. ಓಕೆ, ಇದು ಕೂಡ ನಿಮ್ಗೆ MCQ ಅಲ್ಲಿ ಬರ್ಬೋದು. ಸ್ಟಿಕ್ಕಿ ಎಂಡ್ಸ್ ಅಂದ್ರೆ ಏನು? What is known as sticky ends? Okay, yes, who are giving the answer? Yes, option C. Yes, very good, very good, excellent, excellent. Okay, what is genetically engineered bacteria used to clear oil spills? Oil spills ಅಂದ್ರೆ ಏನು? ಈಗ ನೀವು ಸಮುದ್ರ ಅಥವಾ ದೊಡ್ಡ ದೊಡ್ಡ ಮಹಾಸಾಗರ, ಹಿಂದೂ ಮಹಾಸಾಗರ, ಓಷನ್ ನೀರಿರುತ್ತಲ್ವಾ, ಈಗ ಏನ್ ಮಾಡ್ತಾರೆ, ಥ್ರೂ ಒನ್ ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ, ಸಿಂಪಲ್ ಸೇ ಫಾರ್ ಎಕ್ಸಾಂಪಲ್ ರಷ್ಯಾ ಟು ಇಂಡಿಯಾ ಆರ್ ದುಬೈ ಟು ಇಂಡಿಯಾ. ಓಕೆ, ಸೊ ಅಲ್ಲಿ ಏನಾಗುತ್ತೆ, ರಷ್ಯಾ ಟು ಇಂಡಿಯಾ ಆರ್ ಎನಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಇರುತ್ತಲ್ಲ, ಪೆಟ್ರೋಲಿಯಂ ಆಯಿಲ್ ಇರ್ಬೋದು, ಪೆಟ್ರೋಲ್ಸ್ ಇರ್ಬೋದು, ಅದನ್ನ ನಾವು ಎಲ್ಲ ಓಷನ್ ಇಂದ ನಾವು ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಾಗ ಏನಾಗುತ್ತೆ, ಕೆಲವೊಂದು ಟೈಮ್ ಅದು ನೀರಿಗೆ ಅಂದ್ರೆ ಎಲ್ಲಿ ಸರ್ಫೇಸ್ ಇದೆ ಅಲ್ಲಿ ಸ್ಪಿಲ್ ಆಗುತ್ತೆ. ಸ್ಪಿಲ್ ಅಂತಂದ್ರೆ ಏನು, ಅದು ಆಚೆಗೆ ಹೊರಗಡೆ ಬೀಳುವಂಥದ್ದು. ಇದನ್ನ ನಾವೇನ್ ಹೇಳ್ತೀವಿ, ಆಯಿಲ್ ಸ್ಪಿಲ್ಸ್ ಅಂತ ಹೇಳ್ತೀವಿ. ಓಕೆ, ದಿಸ್ ಕೈಂಡ್ ಆಫ್ ಆಯಿಲ್ ಸ್ಪಿಲ್ ಆಲ್ಸೋ ಹ್ಯಾಪನ್ ಡ್ಯೂರಿಂಗ್ ಟ್ರಾನ್ಸ್ಪೋರ್ಟೇಷನ್. ಕೆಲವೊಂದ್ ಕಡೆ ಏನಾಗುತ್ತೆ, ಶಿಪ್ ಮೂವ್ಮೆಂಟ್ ಆಗುವಾಗ ಅಥವಾ ಬ್ಯಾರಲ್ಸ್ ಅಲ್ಲಿ ಮೂವ್ಮೆಂಟ್ ಮಾಡುವಾಗ ಅಲ್ಲೂ ಕೂಡ ನಾವು ಆಯಿಲ್ ಸ್ಪಿಲ್ಸ್ ಅನ್ನ ನೋಡ್ತಾ ಹೋಗ್ಬೋದು. ದೊಡ್ಡ ದೊಡ್ಡ ಶಿಪ್ ಎಲ್ಲ ಬರುತ್ತಲ್ವಾ, ಈ ಕಾರ್ಗೋಸ್ ಅಂತೆಲ್ಲ ಬರುತ್ತೆ. ಈಗ ಹೇಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮಟೀರಿಯಲ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡ್ತೀವಲ್ಲ, ಅದೇ ತರ ಥ್ರೂ ನೇಷನ್ ಒಂದ್ ಕಡೆಯಿಂದ ಇನ್ನೊಂದು ದೇಶಕ್ಕೆ ಅದನ್ನೆಲ್ಲ ಟ್ರಾನ್ಸ್ಪೋರ್ಟ್, ಎಕ್ಸ್ಪೋರ್ಟ್ ಮತ್ತೆ ಇಂಪೋರ್ಟ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲೂ ಕೂಡ ಏನಾಗುತ್ತೆ, ಆಯಿಲ್ ಸ್ಪಿಲ್ಸ್ ಆಗತ್ತೆ. ಸೊ ಅದೊಂದು ದೊಡ್ಡ ಬಿಗ್ ಪ್ರಾಬ್ಲಮ್. ಯಾಕೆಂದ್ರೆ ಏನಕ್ಕೆ ಅಂತ ಹೇಳ್ತೇನೆ, ರೀಸನ್, ಈ ಆಯಿಲ್, ಪೆಟ್ರೋಲಿಯಂ ಆಯಿಲ್ ಆರ್ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ, ಇದನ್ನ ಕ್ರೂಡ್ ಆಯಿಲ್ ಅಂತ ಹೇಳ್ತೀವಿ. ಸೊ ಎನಿ ಕೈಂಡ್ ಆಫ್ ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಆಯಿಲ್ಸ್ ಆರ್ ಎನಿ unwanted things which float on a surface of water, okay, they are deadly to the animals present within the water. ನಮ್ಗೆ ಏನ್ ಮಾಡುತ್ತೆ, ಇದು ಕಂಪ್ಲೀಟ್ ಆಗಿ ವಾಟರ್ ಸರ್ಫೇಸ್ ನ ಕವರ್ ಅಪ್ ಮಾಡುತ್ತೆ. ಕವರ್ ಅಪ್ ಮಾಡಿದಾಗ ಕಂಪ್ಲೀಟ್ ಆಗಿ ಆನಿಮಲ್ ಕಿಂಗ್ಡಮ್ ಏನಿದೆ ಇನ್ ದ ಓಷನ್ ಅಥವಾ ವಾಟರ್ ಬಾಡೀಸ್ ಏನಿದೆ, ಕಂಪ್ಲೀಟ್ ಆಗಿ ಅದಕ್ಕೆ ಕರೆಕ್ಟ್ ಆಗಿರುವಂತ ಆಕ್ಸಿಜನ್ ಸಪ್ಲೈ ಆಗಲ್ಲ. ಅಲ್ಲಿ ಏನಾಗುತ್ತೆ, ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಏನು, ನೀವು ಇನ್ನು ಕನ್ನಡದಲ್ಲಿ ಹೇಳೋದಾದ್ರೆ, ತುಂಬಾ ಕೆರೆ ಇಲ್ಲೆಲ್ಲ ಜಾಸ್ತಿ ಮಣ್ಣು ಸೇರ್ಕೊಂಡಾಗ ಏನಾಗುತ್ತೆ, ಹೂಳ್ ತುಂಬತ್ತೆ ಅಂತ ಹೇಳ್ತಾರಲ್ವಾ, ದ ಸೇಮ್ ಥಿಂಗ್ ಇಸ್ ಆಲ್ಸೋ ಹ್ಯಾಪನ್ ಇನ್ ಅ ಲಾರ್ಜ್ ಸ್ಕೇಲ್. ಚಿಕ್ಕದಾಗಿದ್ರು ಇರ್ಬೋದು ಅಥವಾ ದೊಡ್ಡ ಓಷನ್ ಆದ್ರೂ ಕೂಡ ಹೀಗೆ ಆಗುತ್ತೆ. ಸೊ ದಿಸ್ ಇಸ್ ವೆರಿ ವೆರಿ ಕ್ರಿಟಿಕಲ್ ಟು ರಿಮೂವ್ ದ ಸಚ್ ಆಯಿಲ್ ಸ್ಪಿಲ್ಸ್ ಫ್ರಮ್ ದ ವಾಟರ್ ಬಾಡೀಸ್. ವಾಟರ್ ಬಾಡಿಯಿಂದ ನಾವೇನ್ ಮಾಡ್ಬೇಕು, ಅದನ್ನ ರಿಮೂವ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಏನಾಗುತ್ತೆ, ವಾಟರ್ ಕ್ವಾಲಿಟಿ ಕೂಡ ಹಾಳಾಗುತ್ತೆ. ಜೊತೆಗೆ ಕೋರಲ್ಸ್ ಅಂದ್ರೆ ಏನು, ಸಿಂಪಲ್ ಆಗಿ ನೀವು ಎಲ್ಲ ಆರ್ನಮೆಂಟ್ಸ್ ಹಾಕೊಳ್ತಿರಲ್ಲ, ಗೋಲ್ಡ್ ಆರ್ನಮೆಂಟ್ಸ್, ಯಾವುದು ಹವಳ, ಮುತ್ತು, ಪರ್ಲ್ಸ್, ಜೊತೆಗೆ ತುಂಬಾ ಕ್ರಿಸ್ಟಲ್ಸ್, ರಿಂಗ್, ಫಿಂಗರ್ ರಿಂಗ್ ಎಲ್ಲ ಹಾಕೊಳ್ತಿರಲ್ವಾ, ಅದೆಲ್ಲದೂ ಕೂಡ ಓಷನ್ ಇಂದ ಅಂದ್ರೆ ಸಮುದ್ರ ತಳದಿಂದಾನೇ ಬರುವಂತದ್ದು. ಅಲ್ಲಿರುವಂತ ಸ್ಪಾಂಜ್, ವಿ ಆಲ್ರೆಡಿ ನೋ ದಟ್ ಅನಿಮಲ್ ಕಿಂಗ್ಡಮ್ ಅಲ್ವಾ, ಅಲ್ಲ ಫಸ್ಟ್ ಇಯರ್ ಅಲ್ಲೆಲ್ಲ ನೀವು ನೋಡಿದಿರಿ ಅನಿಮಲ್ ಕಿಂಗ್ಡಮ್ ಹೇಗೆಲ್ಲ ಯೂಸ್ಫುಲ್ ಥಿಂಗ್ಸ್ ಅನ್ನ ಕೊಡ್ತಾ ಹೋಗುತ್ತೆ ಅಂತ. ಅದೆಲ್ಲದೂ ಕೂಡ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ಆಯಿಲ್ ಸರ್ಫೇಸ್, ದ ಆಯಿಲ್ ಪ್ರೆಸೆಂಟ್ ಆನ್ ಅಪ್ಪರ್ ಸರ್ಫೇಸ್. ಹಾಗಾಗಿ ಇದನ್ನ ಕಂಪ್ಲೀಟ್ ಆಗಿ ಓವರ್ಕಮ್ ಮಾಡಬೇಕು ಅನ್ನೋದು ಒಂದು ಏಮ್ ಇಂದ ಒಂದು ಆರ್ಗ್ಯಾನಿಸಮ್ ನ ರೆಡಿ ಮಾಡಿದ್ರು. ಆರ್ಗ್ಯಾನಿಸಮ್ ಏನು, it's a genetically engineered organism, especially the bacteria. Okay, look at here the which one option, all are bacterias
Escherichia coli, Bacillus subtilis, Agrobacterium tumefaciens, and Pseudomonas putida. All these are bacteria, but one bacteria have an excellent capacity to break down this oil and used as a food. ಓಕೆನಾ? ಇಲ್ಲಿ ಈ 4 ಆಪ್ಷನ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾಗೆ ಏನಿದೆ, ಎಕ್ಸಲೆಂಟ್ ಪವರ್ ಇದೆ. ಈ ಪವರ್ ನ ಕೊಟ್ಟಿರೋದು ಯಾರು? ವಿತ್ ದ ಹೆಲ್ಪ್ ಆಫ್ ದ ಜೆನೆಟಿಕ್ ಇಂಜಿನಿಯರಿಂಗ್. ಈ ಒಂದು ಬ್ಯಾಕ್ಟೀರಿಯಾದಲ್ಲಿ ಏನಾಗಿದೆ, ಈ ಆಯಿಲ್ ಅನ್ನ ಫುಡ್ ಆಗಿ ಯೂಸ್ ಮಾಡುವಂತ ಒಂದು ಜೀನ್ ಅನ್ನ ಇನ್ಸರ್ಟ್ ಮಾಡಿದ್ದಾರೆ. ಇದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಡಿಸಾಲ್ವ್ ಮಾಡುತ್ತೆ ಆಯಿಲ್ ಅನ್ನ. ಹಾಗಾಗಿ ಯಾವ್ದು ಆನ್ಸರ್ ಇಲ್ಲಿ? ಸೊ ಎವ್ರಿವನ್ ಈಸ್ ಈಗರಿಂಗ್ ಈಗ. Yes, very good, excellent. It's a D, Pseudomonas putida. Okay, so ಇಲ್ಲಿ ಏನಾಗುತ್ತೆ, ಇದೇನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಬಯಾಲಜಿಕಲಿ ಏನ್ ಮಾಡ್ಬೋದು ನಾವು, ಆಯಿಲ್ ಸ್ಪಿಲ್ಸ್ ಅನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ವಿತೌಟ್ ವೇಸ್ಟಿಂಗ್ ಮಚ್ ಎಕನಾಮಿ, ನಾವೇನ್ ಟ್ಯಾಕ್ಸ್ ಕಟ್ತೀವಲ್ಲ ಅದೆಲ್ಲದೂ ಕೂಡ ಈ ತರ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಹೋಗುತ್ತೆ. ಇಂಡಿಯಾ ನಾಟ್ ಓನ್ಲಿ ನಾವು ಒಂದು ಚಿಕ್ಕದಾಗಿರುವಂತ ಒಂದು ಎನ್ವಿರಾನ್ಮೆಂಟಲ್ ನಾವು ಕ್ರಿಯೇಟ್ ಮಾಡೋದಿಲ್ಲ, ಇದನ್ನ ಎಂಟೈರ್ ನೇಷನ್ಗೆ ಹೆಲ್ಪ್ ಆಗೋ ತರನೇ ಏನ್ ಮಾಡ್ತಾರೆ, ಸೆಂಟ್ರಲ್ ಲ್ಯಾಬ್ಗಳು ಏನ್ ಮಾಡುತ್ತೆ, ಲ್ಯಾಬೊರೇಟರಿಯಲ್ಲಿ ಒಂದೊಂದು ಈ ತರ ಪ್ರಾಜೆಕ್ಟ್ ಗಳು ನಡೀತಾ ಹೋಗುತ್ತೆ. ಹಾಗಾಗಿ ನಾವು ಕೊಟ್ಟಿರುವಂತ ಪ್ರತಿಯೊಂದು ಟ್ಯಾಕ್ಸ್ ಎಲ್ಲಿ ಯೂಸ್ ಆಗುವಂತದ್ದು, ಈ ತರ ನೇಷನ್ಗೆ ಹೆಲ್ಪ್ ಆಗುವಂತದ್ದನ್ನೇ ಅಲ್ಲಿ ರೆಡಿ ಮಾಡ್ತಾ ಇರ್ತಾರೆ. ಹಾಗಾಗಿ ವಿತೌಟ್ ವೇಸ್ಟಿಂಗ್ ಸೋ ಮಚ್ ಆಫ್ ಮನಿ,